ಮುಂದುವರಿಸಿ. ಈಗ ಹಾಗಾದ್ರೆ ಮುಂದುವರಿಸಿ, ಸಂಬಂಧಪಟ್ಟ ಹೇಳಿ ಸಮರ್ಥನೆ ಮಾಡಿ. ನಿಮ್ಗೆ ಓಟ್ ಕೊಟ್ಟಿದಾರಲ್ಲ ಆ ದಲಿತರು, ಅವ್ರು ಇದನ್ನ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ಮರಿಬೇಡಿ. ಮುಂದೆ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟು ನೀವು ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ. ಹೊರಗಡೆ ಇದ್ದಾರೆ, ನೀವು ನನ್ನ ಬಾಯಿ ಕಟ್ಸ್ಬೋದು, ನೀವೆಲ್ಲ ಎದ್ದು ಮಾತಾಡಿ ನಿಮ್ಮ ಧ್ವನಿಯಿಂದ ನನ್ನ ಧ್ವನಿಯನ್ನ ಅಡಗಿಸ್ಬೋದು, ಆದ್ರೆ ಸತ್ಯನ ಮುಚ್ಚಿಡಕ್ಕಾಗಲ್ಲ, ಸತ್ಯನ ಅಡಗಿಸ್ಲಿಕ್ಕೆ ಆಗೋದಿಲ್ಲ. ಬರ್ತದೆ. ನಾನು ಹೇಳೋದು, ಇವತ್ತು ಎಂತ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ ಏನ್ ಪರಿಸ್ಥಿತಿ ಆಗ್ತದೆ ಅಂದ್ರೆ, ಇವತ್ತು CBI ಕೂಡ ತನಿಖೆ ನಡೆಸ್ತಾ ಇದೆ, ಎಲ್ಲದೂ ಇದು ಸುತ್ಕೊಂಡು ಬರ್ತದೆ. ನಮ್ಮ SIT ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ SIT ಅಧಿಕಾರಿಗಳು ಮುಜುಗರಕ್ಕೀಡಾಗುವ ಹಾಗೆ ಒಂದು ದಿವಸ ನೀವು ಮಾಡ್ತಾ ಇದ್ದೀರಿ. ಅತ್ಯಂತ ಒಳ್ಳೆ ಅಧಿಕಾರಿಗಳು ಮುಜುಗರ ಅನುಭವಿಸಬೇಕಾಗ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ನನಗೆ ಮಾಹಿತಿ ಇದ್ದಂತ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಇನ್ನಾದರೂ ಅದನ್ನ ಕೈ ಬಿಡಬೇಕು. ಫೇರ್ ಆಗಿ, ಈಗಾಗಲೇ ಹೇಳಿದ್ರಲ್ಲ, ಫೇರ್ ಆಗಿ ಎನ್ಕ್ವೈರಿ ಆಗಲಿ, ಯಾವನ್ ಬೇಕಾದ್ರೂ ಜೈಲಿಗೆ ಹೋಗ್ಲಿ. ಇದು ನೀವು ತಾಕತ್ತಿನಿಂದ ಹೇಳಿ ಸತ್ಯ ಹೊರಗೆ ಬರ್ತದೆ. ಇಲ್ಲದ್ರೆ ಅವ್ನು ಮಾಡಲೇ ಇಲ್ಲ, ನಾವು ಹೇಳಿದ್ದು ಅವ್ರು ಹೊರಗೆ ಬರ್ತಾರೆ ಅಂತ ಹೇಳಿದ್ದು. ಅವ್ರನ್ನ ಎನ್ಕ್ವೈರಿ ಮಾಡಬೇಡಿ, ಅಥವಾ ಎನ್ಕ್ವೈರಿ ಗುರಿಪಡಿಸಬೇಡಿ, ಅಥವಾ ಇನ್ನೊಂದು ನಾವು ಹೇಳಕ್ ಹೋಗಿಲ್ಲ. ಇವತ್ತು ಹೇಳ್ತಾರೆ, ನೀವು ಮೊನ್ನೆ ಕೆಲವರದೆಲ್ಲ ಹೇಳಿದ್ರಿ, ಹಾಕ್ರಲ್ಲ ಜೈಲೊಳಗೆ ತಗೊಂಡು ಹಾಕ್ರಿ, ಉಪ್ಪು ತಿಂದವ್ ನೀರು ಕುಡಿತಾನೆ. ನಾವೆಲ್ಲರೂ ಸಮರ್ಥನೆ ಮಾಡ್ಲಿಕ್ಕೆ ಇದ್ರೆ ಅಧ್ಯಕ್ಷ ಹೇಳ್ಬೇಕು. 5 ನಿಮಿಷ ಮುಗಿಸಿ. ಆದ್ರಿಂದ ನಾನು ಬಹಳ ಹೊತ್ತು ಮಾಡೋದಿಲ್ಲ ಅಧ್ಯಕ್ಷರೇ. ಆದ್ರಿಂದ ನನ್ನ ವಿನಂತಿ ಇಷ್ಟೇನೆ, ಬೇರೆಯವ್ರು ಮಾತಾಡೋದಿಲ್ಲ ಏನಾಗಾದ್ರೆ. ನನ್ನ ವಿನಂತಿ ಇಷ್ಟೇನೆ, ಇವತ್ತು ನೈತಿಕತೆಯ ಪ್ರಶ್ನೆ. ಸರ್ಕಾರ, ನೀವು ಹೇಳ್ಬೋದು, ಸಿದ್ದರಾಮಯ್ಯನವರು ಉತ್ತರ ಕೊಡೋಗಿ ಹೇಳ್ಬೋದು, ಏನ್ರಿ ನಂದೇನ್ರಿ ರೋಲ್ ಇದೆ ಅಂತ. ನಾನು ಯಾಕ್ರಿ ಎಲ್ಲರೂ ಮಾತಾಡಿದವ್ರು ಹೇಳಿದ್ರು ನೀವು ರಾಜೀನಾಮೆ ಕೊಡ್ಬೇಕಾಗ್ತದೆ ಅಂತ. ಯಾರ್ಯಾರು ಹಿಂದೆ ರಾಜೀನಾಮೆ ಕೊಟ್ಟು ಅವ್ರ ಇಮೇಜು ಎಷ್ಟು ಜಾಸ್ತಿ ಮಾಡ್ಕೊಂಡ್ರು ಅಂತ ಹೇಳಿ, ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಯಾರ್ಯಾರು ಏನ್ ಮಾಡಿದ್ರು ಈ ಕರ್ನಾಟಕ ವಿಧಾನಸಭೆ ಒಳಗಡೆ ದಾಖಲೆ ಇದೆ. ನಾನು ಹಂಗೆ ನಮ್ಮ ಸಿದ್ದರಾಮಯ್ಯನವ್ರು ಹಾಗಾಗಬೇಕು ಅಂತ ನಾನು ಅಪೇಕ್ಷೆ ಪಡೋದು. ಮೌಲ್ಯಗಳು, ಇವತ್ತು ಮೌಲ್ಯಗಳಿಗಾಗಿ ಸಾರ್ವಜನಿಕ ಜನ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಹೋಮ್ ಮಿನಿಸ್ಟರ್ ಯಾರಿದ್ರು ಅಧ್ಯಕ್ಷ? ನೋಡ್ರಿ, ನಾನೇ ಪ್ರಜ್ಞೆ ನಾನು ಹಿಡಿದಿದ್ದು PSI ಎಲ್ಲಿ ಕಳೆದು ಹೋಗಿತ್ತು? ಏನಿಲ್ಲ, ಎಲ್ಲಿ ಕಳೆದು ಹೋಗಿತ್ತು? ನಾನೇ ಎನ್ಕ್ವೈರಿ ಕೊಟ್ಟಿದ್ದು. ನಿಮ್ಮದು ನೀವೆಲ್ಲ ಕೊಟ್ಟಿದ್ದು, ನೈತಿಕ ಜವಾಬ್ದಾರಿ ಮುಂದೆ ಹೋಗುವ. ನೀವು ಮಾತಾಡಿ ಹೋಗಿತ್ತು ಈ ನೈತಿಕ ಪ್ರಜ್ಞೆ. ಮಾತಾಡ್ಲಿ, ಏನ್ ಆಗ್ಬೇಕು ಅಂತ ಈಗ ಸರ್ಕಾರದಲ್ಲಿ ಗೃಹ ಸಚಿವರು ಯಾವ ರೀತಿ ಅಧಿಕಾರ ಮಾಡ್ತಾರೆ, PSI ರಿಕ್ರೂಟ್ಮೆಂಟ್ ಅಲ್ಲಿ ಅನ್ನುವಂಥದ್ದು ತನಿಖೆ ಆಗಲಿ. ಮಾತಾಡ್ತಾರೆ ಈಗ. ಹಿಂದಿಂದ ಮಂತ್ರಿ ಅವರೇ ಹಿಂದಿನ ಅವಧಿಯಲ್ಲೂ ಆಗಲಿ PSI ತನಿಖೆ ಮಾತಾಡೋದು ಈ ಮಾತಿಗೂ ಕೃತಿಗೂ ಸರ್ಕಾರದಲ್ಲೂ ಈಗ FDI ರಿಕ್ರೂಟ್ಮೆಂಟ್ ಅಲ್ಲಿ ಏನಾಯ್ತು? FDI ರಿಕ್ರೂಟ್ಮೆಂಟ್ ಅಲ್ಲಿ ಏನಾಗಿದೆ? FDI ರಿಕ್ರೂಟ್ಮೆಂಟ್ ಅಲ್ಲಿ ಯಾವ ರೀತಿ ಪೇಪರ್ ಲೀಕ್ ಆಗಿರೋದು, ಸೆಂಟ್ರಲ್ ಅಲ್ಲಿ ಕಾಪಿಗಳು ಆಗಿರೋದು, ಕಾಪಿ ಹೊಡೆದಿರೋದು ಕೇಂದ್ರ
ಮಾಡ್ಕೊಂಡಿದ್ದೀರಿ. ಈಗ ನೆಕ್ಸ್ಟ್ ನಿಮ್ಮಲ್ಲಿ ಮಾತಾಡಿ ನೀವು ನೆಕ್ಸ್ಟ್ ಮಾತಾಡಿ ಬಿಜೆಪಿ ಲೀಡರ್ ನಿಮ್ದು ನಿಮ್ದೆ ಲೀಡರ್ಗಳೇ ಅದೆಲ್ಲ ಮಾಡಕ್ಕಾಗೋದು ನಿಮ್ಮಿಂದ ಮಾತ್ರ ಸಾಧ್ಯ. ಬಿಜೆಪಿ ಹಾಗೆ ಮಾತಾಡಿ ನೀವು ನಿಮ್ದು ಬತ್ತಿತ್ತಂದ್ರೆ ಈಗ ಬೆಳಕಿಗೆ ಯಾರ ಕೈನಲ್ಲೂ ದುರುಪಯೋಗ ಹಾಗೆ ಜಾನೇಂದ್ರ ಅವ್ರು ಮಾತಾಡಿ ಪಡಿಸ್ಕೊಳ್ಳಿ. ಕಂಟಿನ್ಯೂ ಮಾಡಿ ನೀವು ಭ್ರಷ್ಟಾಚಾರದಲ್ಲಿ ಯಾರು ಇಲ್ಲ. ಅವ್ರು ಮಾತಾಡಿ ಮಾನ್ಯ ಅಧ್ಯಕ್ಷರೇ, ಅಕ್ರಮ ಆಗಿದೆ, ಪೇಪರ್ ಲೀಕ್ ಆಗಿದೆ. ಈ ದೇಶದ ಏನು ಬಿಜೆಪಿ ಸರ್ಕಾರ ಇದೆ, ಈ ದೇಶದ ಅವ್ರಿಗೆ ಮಾತಾಡಿ ಸರ್ಕಾರ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಬಿಡಿ ಸ್ವಲ್ಪ ನಾವು ಅವರಿಗೆ ತಡ್ಕೊಳಕ್ ಆಗ್ತಿಲ್ಲ. ಆಯ್ತು ಮಾತಾಡಿ ಆಯ್ತು ಸಂಕಷ್ಟ. ಕೃಷ್ಣ ಅವರೇ ಕೂತ್ಕೊಳ್ಳಿ. ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ಕೃಷ್ಣ ಅವರೇ. ಮಾತನ್ನ ನೀವು ಸಹಿಸ್ಕೊಳಕ್ ಆಗ್ತಿಲ್ಲ. ಕೃಷ್ಣ ನೀವು ಯಾಕೆ ಉಳಿಯುತ್ತೀರಿ ಈ ರೀತಿ? PSI ಸ್ಕ್ಯಾಮ್ PSI ಸ್ಕ್ಯಾಮ್ ನ ಹೌದು. ಇವಾಗ ನಿಮ್ಮ ಹತ್ರ ಅಧಿಕಾರ ಇದೆಯಲ್ಲ. ನೀವು ಕೂತ್- ಮಾಡಿ ತನಿಖೆ. ನೀವು ಮಾಡಿ ತನಿಖೆ. ದಶರಥ ಕೂತ್ಕೊಳ್ಳಿ. ಅಶ್ವಥ್ ರಾಜೀನಾಮೆ ನೀವು ಮಾತಾಡಿ. ಅಂದ್ರೆ ನಿಮ್ಮನ್ನ ಯಾರು ತಡೆದಿದ್ದಾರೆ? ಇವರು ರಾಜೀನಾಮೆ ಕೊಟ್ಟಿದ್ದಿದ್ರೆ ನೀವು ಅವ್ರು ಕೇಳಲಿಲ್ಲ. ಮಾಡಿದ್ದಾರೆ ಅವ್ರು ತಾನೇ. ಕೇಳಲಿಲ್ಲ ಅವ್ರು ಮಾಡಿದ್ದಾರೆ. ಕೃಷ್ಣ ಅವರೇ. ಅವ್ರೇನು ಕೃಷ್ಣ ತಪ್ಪಿಲ್ಲ. ಅವರೇ. ನಿಮ್ಮ ಮಾಡಿಲ್ಲ. ಎಲ್ಲ ಹೇಳಿದ್ದೀನಿ. ಪ್ರಾಮಾಣಿಕ ಅವರು ಪ್ರಾಮಾಣಿಕ ಒಬ್ಬ ಎಲ್ಲಿ? ಗೃಹ ಸಚಿವ ಕೆಲಸ ಎಲ್ಲಿ ಮಾಡಿದ್ದಾರೆ. ಇದ್ದಾರೆ ಈಗ? ನಿಮ್ಮ ಹಾಗೆ ಭ್ರಷ್ಟಾಚಾರದಲ್ಲಿ ನಿಮ್ಮ ಹಾಗೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ನಿಮ್ಮ ಹಾಗೆ ಈಗ ಹೇಳಿದ್ರಲ್ಲ. ಅಧಿಕಾರದಿಂದ ಪಡೆದವರಲ್ಲ. ನಿಮ್ಮ ಹಾಗೆ ಅಶ್ವಥ್ ತನಿಖಾ ಅಧಿಕಾರವನ್ನು ಹಿಂದೆ ಪಡೆದವರಲ್ಲ. ನಡೆದಿಲ್ಲ ಎಲ್ಲವನ್ನು ರಕ್ಷಣೆ ಅರ್ಗೆ ತಾವು ಮಾಡಿಕೊಳ್ಳಿಕ್ಕೆ ಮಾತಾಡ್ರಿ. ನಿಮ್ಮ ಹಿತವನ್ನು ನೀವು continue ಮಾಡಿ. ನಿಮ್ಮ ಕರ್ಮಕಾಂಡಗಳನ್ನ, ಅರ್ಗೆ ಜನ ನಿಮ್ಮ ನೀವು continue. ಕರ್ಮಕಾಂಡಗಳನ್ನ ಇವ್ರು ಕೂರ್ಸಿಗ. ಅಶ್ವಥ್ ನೀವು ಪ್ರಯತ್ನ ಮಾಡಿ. ಅಶ್ವಥ ಕೂತ್ಕೊಳ್ಳಿ. ಅವ್ರು ಕೂತ್ಕೊಳ್ತಾರೆ. ಅವರು ಸುಮ್ಮನೆ ಮಾತಾಡ್ತಿದ್ದಾರೆ. ಇಲ್ಲ ಅವ್ರು ಮಾತಾಡಿದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.